ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ? ನನ್ನ ಒಂದು ಚಾನಲ್‌ಗೆ ಹೊಸದಾಗಿ ಹಲವಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು. ನಾನು ಈ ದಿನ ನೆಗೆಟಿವ್ ಥಿಂಕಿಂಗ್ ಇದರಿಂದ ಹೇಗೆ ಹೊರಗೆ ಬರೋದು ಅನ್ನೋದ್ರ ಬಗ್ಗೆ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ. ಈ ನೆಗೆಟಿವ್ ಥಿಂಕಿಂಗ್ ಅಂದ್ರೆ ನಕಾರಾತ್ಮಕ ಆಲೋಚನೆ, ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂತ ನಾವು ಕರಿತೀವಿ. ಈ ಒಂದು ಅರಿವಿನ ವಿರೂಪಗಳು ಅಂತ ನಾವು ಮನಃಶಾಸ್ತ್ರದಲ್ಲಿ ಕರಿತೀವಿ. ನಮ್ಮ ಆಲೋಚನೆಗಳ ಪ್ಯಾಟರ್ನ್ಸ್ ಅಂದ್ರೆ ರೂಪಗಳು ಬೇರೆ ಬೇರೆ ಆಗಿರುತ್ತೆ. ಸೊ ಇದರಲ್ಲಿ ಈ ಒಂದು ರೂಪಗಳಲ್ಲಿ ನಾವು ಈ ಒಂದು ನೆಗೆಟಿವ್ ಥಿಂಕಿಂಗ್ ಅಂದ್ರೆ ನಕಾರಾತ್ಮಕ ಆಲೋಚನೆಗಳನ್ನ ನಾವು ನೋಡ್ತೀವಿ. ಈ ಒಂದು ನೆಗೆಟಿವ್ ಥಿಂಕಿಂಗ್ ಎಲ್ಲರ ಜೀವನದಲ್ಲಿನೂ ಸಹ ಇರುತ್ತೆ. ಯಾವುದೇ ವ್ಯಕ್ತಿ ಅವರ ಜೀವನದಲ್ಲಿ ಸಕಾರಾತ್ಮಕವಾಗಿ ಮತ್ತು ನಕಾರಾತ್ಮಕವಾಗಿ ಎರಡೂ ಯೋಚನೆಗಳನ್ನ ಮಾಡ್ತಾರೆ. ನಮ್ಮ ಒಂದು ಬದುಕಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಜಾಸ್ತಿ ಆದ್ರೆ ಅದರಿಂದ ಖಿನ್ನತೆ, ಒತ್ತಡ, ಆಮೇಲೆ ದೈಹಿಕ ಆರೋಗ್ಯದ ಸಮಸ್ಯೆಗಳನ್ನು ಸಹ ಜಾಸ್ತಿ ಆಗತ್ತೆ. ಆಮೇಲೆ ಯಾರ ಮೇಲೂನು ಸಹ ನಂಬಿಕೆ ಇರೋದಿಲ್ಲ. ಇಲ್ಲಿ ನಾವು ಆಲೋಚನೆಯನ್ನ ಮಾಡ್ಬೇಕಾದ್ರೆ ಕೆಲವೊಂದು ಸರಿ ನಕಾರಾತ್ಮಕವಾಗಿ ಆಲೋಚನೆ ಮಾಡಿದಾಗ ಏನ್ ಮಾಡಬಹುದು, ಹೇಗೆ ಮಾಡಬಹುದು ಮತ್ತು ನಮ್ಮ ಆಲೋಚನೆಗಳು ಸರಿಯಾ ತಪ್ಪಾ ಅನ್ನೋದು ನಿಖರವಾಗಿ ಗೊತ್ತಾಗತ್ತೆ. ಆದರೆ ನಕಾರಾತ್ಮಕ ಆಲೋಚನೆಗಳು ಜಾಸ್ತಿ ಆದಾಗ ನಮ್ಮ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಅದು ಪ್ರಭಾವವನ್ನ ಬೀರುತ್ತೆ. ಇದರ ಮೇಲೆ ಹಲವಾರು ಒಂದು ಸಂಶೋಧನೆಗಳು ಮನಃಶಾಸ್ತ್ರಜ್ಞರು ಮಾಡಿದರೆ ನಮ್ಮ ಒಂದು ಜೀವನದಲ್ಲಿ ನಕಾರಾತ್ಮಕವಾಗಿ ಆಲೋಚನೆ ಮಾಡೋದು ತಪ್ಪಾ ಅಂತ ನೀವು ಕೇಳಿದ್ರೆ, ಯಾವುದೇ ವ್ಯಕ್ತಿ ಜೀವನದಲ್ಲಿ ನಕಾರಾತ್ಮಕವಾಗಿ ಆಲೋಚನೆ ಮಾಡುವುದು ತಪ್ಪಲ್ಲ. ಕೆಲವೊಂದು ಸರಿ ಇದರಿಂದ ಉಪಯೋಗಗಳು ಸಹ ಇದೆ. ಆದರೆ ನಕಾರಾತ್ಮಕವಾಗಿ ತುಂಬಾ ಆಲೋಚನೆಗಳು ಮಾಡಿದಾಗ ಇದು ಹಲವರ ಜೀವನದ ಮೇಲೆ ಪ್ರಭಾವವನ್ನ ಬೀರುತ್ತೆ. ಉದಾಹರಣೆಗೆ, ನನ್ನ ಕೈಲಿ ಈ ಕೆಲಸ ಆಗೋದೇ ಇಲ್ಲ, ನನ್ನ ಜೀವನ ಇಷ್ಟೇ, ನನ್ನನ್ನ ಯಾರೂ ನಂಬುವುದಿಲ್ಲ, ನಾನು ಈ ವಸ್ತುವನ್ನ ಕೊಂಡುಕೊಳ್ಳೋದಕ್ಕೆ ಆಗಲ್ಲ. ಈ ತರದ ನಕಾರಾತ್ಮಕ ಒಂದು ಆಲೋಚನೆಗಳು ಯಾವಾಗ್ಲೂ ಸಹ ನಮ್ ಜೊತೆ ಇದ್ದಾಗ ಇವು ನಮ್ಮ ಜೀವನದ ಮೇಲೆ ಪ್ರಭಾವವನ್ನ ಬೀರುತ್ತೆ. ನಿಮಗೆಲ್ಲರಿಗೂ ಗೊತ್ತು, ಮನಃಶಾಸ್ತ್ರದಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಡೆನುಡಿಗಳು ಇವು ಒಂದಕ್ಕೊಂದು ಸಂಬಂಧವನ್ನ ಪಡೆದುಕೊಂಡಿದೆ. ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳಿಗೆ ಸಂಬಂಧಿಸಿದೆ. ನಮ್ಮ ಭಾವನೆಗಳು ನಮ್ಮ ಕೆಲಸಗಳು, ನಡೆನುಡಿಗಳಿಗೆ ಸಂಬಂಧಿಸಿದೆ. ಈ ಮೂರೂನು ಸಹ ಒಂದರ ಮೇಲೆ ಒಂದು ಸಂಬಂಧವನ್ನ ಪಡೆದುಕೊಂಡಿದೆ. ಸೊ ಇಲ್ಲಿ ನಾವು ಮಾಡುವಂತಹ ಕೆಲಸಗಳಿಂದ ಕೆಲವೊಂದು ಸರಿ ನಕಾರಾತ್ಮಕ ಆಲೋಚನೆಗಳು ಬರಬಹುದು, ಅಥವಾ ಯಾವುದೋ ಒಂದು ಘಟನೆಯಿಂದ ನಕಾರಾತ್ಮಕ ಒಂದು ಆಲೋಚನೆ ಬರಬಹುದು. ಈ ನಕಾರಾತ್ಮಕ ಆಲೋಚನೆಗಳು ಬರುವುದಕ್ಕೆ ಹಲವಾರು ಕಾರಣಗಳಿದೆ. ಆದರೆ ಈ ನಕಾರಾತ್ಮಕ ಆಲೋಚನೆಗಳಿಂದ ಹೊರಗ್ ಬರೋದು ಹೇಗೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಈಗ ಹಲವಾರು ವ್ಯಕ್ತಿಗಳು ನೆಗೆಟಿವ್ ಥಿಂಕಿಂಗ್ ಇಂದ ಅವರ ಜೀವನದಲ್ಲಿ ಮಾನಸಿಕ ನೆಮ್ಮದಿಗೆ ದೂರ ಆಗ್ತಾ ಇದ್ದಾರೆ. ಕೆಲವೊಂದು ಸರಿ ಹೇಗೆ ಇದರಿಂದ ಹೊರಗ್ ಬರೋದು ಅನ್ನೋದನ್ನ ಆಲೋಚನೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಈ ಒಂದು ಕೆಲವು ಅಂಶಗಳನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಬೇಕು ಅನ್ಕೊಂಡಿದೀನಿ. ಇಲ್ಲಿ ನಾವು ನಕಾರಾತ್ಮಕವಾಗಿ ನೆಗೆಟಿವ್ ಥಿಂಕಿಂಗ್ ಇಂದ ಹೇಗೆ ಹೊರಗ್ ಬರ್ಬೇಕು ಅನ್ನೋದಾದ್ರೆ, ಇಲ್ಲಿ ಹಲವಾರು ಮನಃಶಾಸ್ತ್ರಜ್ಞರು ಮತ್ತು ಸಂಶೋಧಕರು ಇದರ ಕುರಿತು ಸಂಶೋಧನೆಗಳನ್ನ ಮಾಡಿದ್ದಾರೆ. ಆಮೇಲೆ ಪ್ರಬಂಧಗಳನ್ನ ಹೊರಗ್ ತಂದಿದ್ದಾರೆ. ಆಮೇಲೆ ಹಲವಾರು ಥೆರಪೀಸ್ ಗಳನ್ನ ಕೊಡ್ತಾ ಇದ್ದಾರೆ ಈ ನೆಗೆಟಿವ್ ಥಿಂಕಿಂಗ್ ಇಂದ ಹೊರಗ್ ಬರೋದಕ್ಕೆ. ಆದರೆ ಜನಸಾಮಾನ್ಯರು ಅವರ ದಿನನಿತ್ಯ ಜೀವನದಲ್ಲಿ ಈ ಒಂದು ನಕಾರಾತ್ಮಕ ಒಂದು ಆಲೋಚನೆಗಳಿಂದ ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಇಂದ ಹೊರಗ್ ಬರೋದಕ್ಕೆ ಕೆಲವು ಅಂಶಗಳನ್ನ ರೂಢಿ ಮಾಡ್ಕೊಂಡ್ರೆ ಇದರಿಂದ ಹೊರಗ್ ಬರಬಹುದು ಅನ್ನೋದನ್ನ ಮನಃಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಹಲವಾರು ಮನಃಶಾಸ್ತ್ರಜ್ಞರು ಈ ಒಂದು ನೆಗೆಟಿವ್ ಥಿಂಕಿಂಗ್ ಇಂದ ಹೊರಗ್ ಬರೋದಕ್ಕೆ ನಮ್ಮ ಜೀವನದಲ್ಲಿ ದಿನನಿತ್ಯ ನಾವು ರೂಢಿಸ್ಕೊಳ್ಬೇಕಾದ ಕೆಲವು ಅಂಶಗಳನ್ನ ನಮ್ ಜೊತೆಗೆ ಹಂಚ್ಕೊಂಡಿದ್ದಾರೆ. ಅವು ಯಾವ ಅಂಶಗಳು ಅಂತಂದ್ರೆ, ಮೊದಲು ನಾವು ನಮ್ಮ ಆಲೋಚನೆಗಳನ್ನ ಅಂದ್ರೆ ನಕಾರಾತ್ಮಕ ಆಲೋಚನೆಗಳು ಯಾಕೆ ಬರ್ತಾ ಇದೆ ಅನ್ನೋದನ್ನ ಆಲೋಚನೆ ಮಾಡ್ಬೇಕು. ಈ ಆಲೋಚನೆಗಳು ನಮಗೆ ಜೀವನದಲ್ಲಿ ಉಪಯೋಗಕಾರಿ ಆಗಿದೆಯಾ ಅಥವಾ ಇಲ್ಲವಾ ಅನ್ನೋದನ್ನ ಗಮನದಲ್ಲಿಟ್ಕೋಬೇಕು. ಮೊದಲು ನಾವು ಆಲೋಚನೆ ಮಾಡುತ್ತಿರುವ ಒಂದು ಅಂಶ ಅದು ನಿಜವಾದ ಅಂಶ ಅಂದ್ರೆ ಸತ್ಯಕ್ಕೆ ಹತ್ತಿರವಾಗಿದೆಯಾ ಅಥವಾ ದೂರದಲ್ಲಿದೆಯಾ? ನಮ್ಮ ಆಲೋಚನೆ, ನಮ್ಮ ಒಂದು ನಕಾರಾತ್ಮಕ ಆಲೋಚನೆ ನಮಗೆ ಸತ್ಯ ಅದು ಅದು ಎಷ್ಟೋ ಸರಿ ನಾವು ಆಲೋಚನೆ ಮಾಡೋದು ಸತ್ಯಕ್ಕೆ ದೂರವಾಗಿರುತ್ತೆ.
ಸೊ ಆ ಒಂದು ಆಲೋಚನೆಯನ್ನ ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ನಾವು ಮಾಡುತ್ತಿರುವ ಆಲೋಚನೆ ಸರಿಯಾದ ಆಲೋಚನೆ ಅಂದ್ರೆ ಸತ್ಯಕ್ಕೆ ಅದು ಹತ್ತಿರದಲ್ಲಿದೆಯಾ? ಅಥವಾ ನಮ್ಮ ಆಲೋಚನೆ ದಿನಾಲೂ ಸಹ ಸುಮ್ನೆ ಬರ್ತಾ ಇದೆಯಾ? ನಾವು ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೀವಿ ಅದಕ್ಕೋಸ್ಕರ ಬರ್ತಾ ಇದೆಯಾ? ಅನ್ನೋದನ್ನ ನಾವು ಗಮನಿಸ್ಬೇಕು. ಇಲ್ಲಿ ಯಾವುದೇ ಒಂದು ಆಲೋಚನೆ ಸಕಾರಾತ್ಮಕ ಆಲೋಚನೆ ಮತ್ತು ನಕಾರಾತ್ಮಕ ಆಲೋಚನೆ. ಆಲೋಚನೆಗಳು ನಾವು ಮಾಡೋದಕ್ಕೆ ಪ್ರಾರಂಭಿಸಿದಾಗ ಅವುಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾ ಅಥವಾ ಅಲ್ಲೇ ಅವುಗಳನ್ನ ತಡೆ ಹಿಡಿಬೇಕಾ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಮ ಒಂದು ಬದುಕಿನಲ್ಲಿ ಆ ಆಲೋಚನೆಗಳು ಸಕಾರಾತ್ಮಕವಾಗಿ ಪರಿಣಾಮಗಳನ್ನ ಬೀರ್ತಾ ಇದೆ ಅಂದಾಗ ಅವುಗಳನ್ನ ಆಲೋಚನೆ ಮಾಡಿ. ಆ ಒಂದು ಆಲೋಚನೆಗಳು ನಿಮ್ಮ ಜೀವನದಲ್ಲಿ ನಕಾರಾತ್ಮಕವಾಗಿ ಪರಿಣಾಮಗಳನ್ನ ಬೀರ್ತಾ ಇದ್ದಾವೆ ಅಂದ್ರೆ ಅವುಗಳನ್ನ ತಡೆ ಹಿಡಿಯೋದಕ್ಕೆ ಯಾವುದುಗಳನ್ನ ಮಾಡ್ಬೇಕು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಕೆಲವೊಂದು ಸರಿ ನಕಾರಾತ್ಮಕ ಆಲೋಚನೆಗಳು ಜಾಸ್ತಿ ಆದಾಗ ನಮ್ಮ ಜೀವನದಲ್ಲಿ ನಾವು ಮಾಡುತ್ತಿರುವ ಕೆಲಸದಲ್ಲಿ ನಮಗೆ ಆತ್ಮವಿಶ್ವಾಸ ಕಡಿಮೆ ಆಗತ್ತೆ. ಹೊಸ ಕೆಲಸಗಳಿಗೆ ನಾವು ಪ್ರಯತ್ನಗಳನ್ನು ಮಾಡಲ್ಲ. ಮತ್ತೆ ನಮ್ಮ ಒಂದು ಒಂದು ಸದೃಢತೆ, ಮನಸ್ಸಿನ ಸದೃಢತೆ ಎಲ್ಲವೂ ಸಹ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಹೋಗುತ್ತೆ. ನಕಾರಾತ್ಮಕ ಆಲೋಚನೆಯನ್ನ ಮಾಡೋದು ಬಿಟ್ಟು ಅದರ ಬದಲಿಗೆ ಸಕಾರಾತ್ಮಕ ಆಲೋಚನೆಗಳನ್ನ ಮಾಡೋದನ್ನ ನೀವು ಪ್ರಾರಂಭಿಸಬೇಕಾಗತ್ತೆ. ಉದಾಹರಣೆಗೆ, ಇದು ನನ್ನ ಕೈಯಲ್ಲಿ ಈ ಕೆಲಸ ಮಾಡುವುದಕ್ಕೆ ಆಗಲ್ಲ ಅಂತ ನೀವ್ ಅನ್ಕೊಳ್ತಾ ಇರ್ತೀರಾ. ಇದಕ್ಕೆ ಪೂರಕವಾಗಿ ಯಾವಾಗ್ಲೂ ಸಹ ಆಲೋಚನೆ ಮಾಡ್ತಾ ಇರ್ತೀರಾ. ಇದನ್ನು ತಡೆಗಟ್ಟಿ ನನಗೆ ಈ ಕೆಲಸ ಮಾಡೋದಕ್ಕೆ ಆಗುತ್ತೆ ಅನ್ನುವ ಸಕಾರಾತ್ಮಕ ಆಲೋಚನೆಯನ್ನ ನೀವು ಮಾಡೋದಕ್ಕೆ ಪ್ರಾರಂಭ ಮಾಡಿ. ಇದಕ್ಕೆ ಪೂರಕವಾದ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಯಾವುದೇ ಒಂದು ಆಲೋಚನೆ ನಾವು ಮಾಡೋದಕ್ಕೆ ಪ್ರಾರಂಭಿಸಿದಾಗ ಅದಕ್ಕೆ ಪೂರಕವಾದ ಕೆಲಸಗಳು, ಆಲೋಚನೆಗಳು ನಾವು ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತೀವಿ. ಈ ಒಂದು ಅಂಶ ಗಮನದಲ್ಲಿಟ್ಕೊಂಡಿರ್ಬೇಕಾಗತ್ತೆ. ಆಮೇಲೆ ಏನೇ ಒಂದು ವಸ್ತು ಇರಬಹುದು, ವಿಷಯ ಇರಬಹುದು, ಯಾವುದೇ ಒಂದು ಪ್ರತಿಕ್ರಿಯೆ ಬೇರೆಯವರಿಂದ ಇರಬಹುದು, ಅದು ನಕಾರಾತ್ಮಕವಾಗಿದ್ದಾಗ ಅವುಗಳನ್ನ ಸ್ವೀಕರಿಸಿ. ಅವುಗಳನ್ನ ನಿಮ್ಮ ಜೀವನದ ಮೇಲೆ ಪ್ರಭಾವ ನಕಾರಾತ್ಮಕವಾಗಿ ಬೀರುವುದನ್ನ ತಡೆಗಟ್ಟಿ. ಯಾವ ವಿಷಯದ ಬಗ್ಗೆ ಇರಲಿ, ನಿಮಗೆ ನಕಾರಾತ್ಮಕವಾಗಿ ಪರಿಣಾಮ ಮಾಡೋದರ ಬದಲು ಅದರಿಂದ ಹೇಗೆ ನಾವು ಸಕಾರಾತ್ಮಕ ಆಲೋಚನೆಗಳನ್ನ ರೂಪಿಸ್ಕೊಳ್ಬಹುದು ಅನ್ನೋದರ ಬಗ್ಗೆ ಗಮನ ಇಟ್ಕೊಂಡು ನಾವು ಸಕಾರಾತ್ಮಕವಾಗಿ ಆಲೋಚನೆಯನ್ನ ಮಾಡಬಹುದು. ಇಲ್ಲಿ ಯಾವುದೇ ವ್ಯಕ್ತಿ ಯಾವಾಗ್ಲೂ ಸಹ ಸಕಾರಾತ್ಮಕವಾಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಜೀವನದಲ್ಲಿ ಎಲ್ಲಾ ವ್ಯಕ್ತಿಗಳಲ್ಲಿನೂ ಸಹ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾರೆ, ಹಲವಾರು ಸರಿ ನಕಾರಾತ್ಮಕವಾಗಿನೂ ಸಹ ಆಲೋಚನೆ ಮಾಡ್ತಾರೆ. ಇಲ್ಲಿ ನೆಗೆಟಿವ್ ಥಿಂಕಿಂಗ್ ಕೆಲವೊಂದು ಸರಿ ಅನುಕೂಲಗಳನ್ನು ಸಹ ಮಾಡಿಸ್ಕೊಡುತ್ತೆ. ಅಂದ್ರೆ ಒಂದು ಸರಿ ಇದು ಆಗಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆಗಲ್ಲ, ನಾನು ಮಾಡಿ ನೋಡ್ತೀನಿ, ಈ ತರದ ಒಂದು ಪ್ರತಿಕ್ರಿಯೆಗಳನ್ನು ನಾವು ಸಹ ನೋಡ್ತೀವಿ. ಸೊ ಇದರಿಂದ ಕೆಲವೊಂದು ಸರಿ ಇದು ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಇರಬಾರ್ದು. ಕೆಲವೊಂದು ಸರಿ ಇದರಿಂದ ಅನುಕೂಲಗಳನ್ನು ಸಹ ಇದೆ. ಆದ್ರೆ ಯಾವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಇದ್ರೆ ಇದರಿಂದ ಜೀವನದಲ್ಲಿ ನಕಾರಾತ್ಮಕ ಪ್ರಭಾವಗಳು ಜಾಸ್ತಿ ಆಗಿ ಜೀವನದಲ್ಲಿ ಮಾನಸಿಕ ನೆಮ್ಮದಿಗೆ ದೂರ ಆಗ್ಬಹುದು ಕೆಲವೊಂದು ಸರಿ. ಸೊ ಈ ಒಂದು ನೆಗೆಟಿವ್ ಥಿಂಕಿಂಗ್ ಇಂದ ಹೊರಗ್ ಬರೋದಕ್ಕೆ ಯಾವುದೇ ಒಂದು ಆಲೋಚನೆ ನಕಾರಾತ್ಮಕವಾಗಿ ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದೆ ಅಂದಾಗ ಅದಕ್ಕೆ ಸವಾಲನ್ನ ನೀವು ಎಸಗ್ಬೇಕಾಗತ್ತೆ. ಅಂದ್ರೆ ಈ ಒಂದು ಆಲೋಚನೆಯನ್ನ ನಾವು ಪ್ರಶ್ನಾರೂಪಕವಾಗಿ ನಾವೇ ತೆಗೆದುಕೊಳ್ಬೇಕಾಗತ್ತೆ. ನಮ್ಮ ಒಂದು ಆಲೋಚನೆಗಳು ಸರಿ ಇದೆಯಾ? ಇದರಿಂದ ನಾನು ಹೇಗೆ ಹೊರಗ್ ಬರೋದು? ಈ ಒಂದು ಆಲೋಚನೆಗಳಿಂದ ನನ್ನ ಜೀವನದಲ್ಲಿ ಏನು ಪ್ರಭಾವ ಆಗುತ್ತೆ? ಈ ಆಲೋಚನೆಗಳು ನನ್ನ ಜೀವನದ ಮೇಲೆ ಹೇಗೆ ಪ್ರಭಾವವನ್ನ ಬೀರತ್ತೆ? ಈ ತರದ ಕೆಲವು ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ಬೇಕಾಗತ್ತೆ. ಯಾವುದು ಸರಿ, ಯಾವುದು ತಪ್ಪು ಅನ್ನುವ ಅಂಶನೂ ಸಹ ನಮಗೆ ಗೊತ್ತಾಗತ್ತೆ. ಇಲ್ಲಿ ಈ ನಕಾರಾತ್ಮಕ ಆಲೋಚನೆಗಳಿಂದ ಹೊರಗ್ ಬರೋದಕ್ಕೆ ಈ ಎಲ್ಲಾ ಅಂಶಗಳನ್ನು ಸಹ ಸಹಕಾರಿಯಾಗತ್ತೆ. ವ್ಯಕ್ತಿ ತಮ್ಮ ಜೀವನದಲ್ಲಿ ಈ ನೆಗೆಟಿವ್ ಥಿಂಕಿಂಗ್ ಇಂದ ಹೊರಗ್ ಬರೋದಕ್ಕೆ ಕೆಲವು ತಿಂಗಳುಗಳ ಕಾಲ ಈ ಒಂದು ಅಂಶಗಳನ್ನ ನೆನಪಿನಲ್ಲಿಟ್ಕೋಬೇಕು. ಯಾವ ಒಂದು ಆಲೋಚನೆಗಳು ಅವರಿಗೆ ಅವರ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇದೆ ಅವುಗಳನ್ನ ತಡೆಗಟ್ಟಲು ಅವರು ಪ್ರಯತ್ನವನ್ನ ಮಾಡ್ಬೇಕು. ಯಾವ ಸಮಯದಲ್ಲಿ ನಕಾರಾತ್ಮಕ ಆಲೋಚನೆಗಳು ಜಾಸ್ತಿ ಬರ್ತಾ ಇದೆಯೋ ಆ ಸಮಯದಲ್ಲಿ ಅವರು ಬೇರೆ ಚಟುವಟಿಕೆಗಳಲ್ಲಿ ತೊಡಗಬಹುದು.
ಅಂದ್ರೆ ಪುಸ್ತಕ ಓದೋದಿರಬಹುದು, ಅಥವಾ ಹೊರಗಡೆ ಸುತ್ತಾಡೋದಿರಬಹುದು, ಬೇರೆ ಆಲೋಚನೆಗಳು ಸಕಾರಾತ್ಮಕವಾಗಿ ಆಲೋಚನೆಯಲ್ಲಿ ತೊಡಗೋದಿರಬಹುದು. ಈ ತರದ ಕೆಲವು ವಿಚಾರಗಳನ್ನ ಅವರು ತೊಡಗಿಸ್ಕೊಂಡ್ರೆ ನೆಗೆಟಿವ್ ಥಿಂಕಿಂಗ್ ಇಂದ ಅವರು ಹೊರಗ್ ಬರಬಹುದು. ಅವರ ಜೀವನದಲ್ಲಿ ಈ ಒಂದು ಸಕಾರಾತ್ಮಕ ಆಲೋಚನೆಗಳನ್ನ ಬೆಳವಣಿಗೆ ಮಾಡ್ಕೋಬಹುದು. ಹಲವಾರು ವ್ಯಕ್ತಿಗಳು ಈಗ ಈ ಒಂದು ನಕಾರಾತ್ಮಕ ಆಲೋಚನೆಗಳಿಂದ ಅವರ ಮಾನಸಿಕ ನೆಮ್ಮದಿಗೆ ದೂರ ಆಗ್ತಾ ಇದ್ದಾರೆ. ಇದರಿಂದ ಹೇಗೆ ಅವರು ದೂರ ಉಳಿಯೋದು, ಸಕಾರಾತ್ಮಕ ಆಲೋಚನೆಗಳನ್ನ ಹೇಗೆ ಮಾಡೋದು, ಈ ಕೆಲವು ಅಂಶಗಳನ್ನ ಎಲ್ಲರಿಗೂ ಉಪಯೋಗ ಆಗ್ಲಿ ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾನು ಎಲ್ಲಾ ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ. ನಿಮಗೆ ಈ ಒಂದು ವಿಷಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಉಪಯೋಗ ಅನ್ಸಿದ್ರೆ ಬೇರೆಯವರ ಜೊತೆಗೂ ಸಹ ಶೇರ್ ಮಾಡಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.